ಸರ್ಕಾರದಲ್ಲಿ ಅಧಿಕಾರದಲ್ಲಿ ಕುಂತಂತವ್ರು ಯೋಚನೆಯನ್ನ ಮಾಡಿ ಮಾತನಾಡಬೇಕು. ಅಧಿಕಾರ ಇದೆ ಅಂತ ಹೇಳಿ ಏನನ್ನೂ ಮಾತನಾಡೋದಲ್ಲ. ಜೊತೆಗೆ ಅಧಿಕಾರಿಗಳನ್ನ ಛೂ ಬಿಡುವ ಮುಖಾಂತರವಾಗಿ ಇಲ್ಲಿಯ ಜನರನ್ನ ಬೆದರಿಸುವಂತ ಕೆಲಸವನ್ನು ಮಾಡಬಾರ್ದು. ಜಾರ್ಜ್ ಅವರು ಹೇಳಿದ್ರು, ಅಧಿಕಾರಿಗಳು ಹೋಗಿ ಮಾತನಾಡ್ತಾರೆ ಅಂತ ಹೇಳಿ. ಅಧಿಕಾರಿಗಳ ಬಂದು ಇಲ್ಲಿ ಯಾರು ಮಾತನಾಡ್ತಾ ಇಲ್ಲ. ಅಧಿಕಾರಿಗಳು ಬಂದು ಬೆದರಿಸ್ತಾ ಇದ್ದಾರೆ, ಆಮಿಷವನ್ನು ತೋರಿಸ್ತಾ ಇದ್ದಾರೆ, ಸತ್ಯ ವಿಚಾರವನ್ನು ಮರೆಮಾಚ್ತಾ ಇದ್ದಾರೆ. ನೀವು ಅಧಿಕಾರಿಗಳನ್ನು ಯಾರನ್ನು ಕಳಿಸ್ತೀರಲ್ವಾ, ಆ ಅಧಿಕಾರಿಗಳಿಗೆ ಒಂದು ಐಡೆಂಟಿ ಕಾರ್ಡ್ ಕೊಟ್ಟು ಕಳಿಸಿ. ಅವ್ರು ಯಾರು ಅಂತ ಹೇಳ್ಕೊಳ್ಳಿಕ್ಕೆ ಯಾಕೆ ಅಂಜಿಕೆ? ಜಾರ್ಜ್ ಅವರೇ, ನಿಮ್ಮ ಆಫೀಸ್ ನಲ್ಲೇ ಲಂಚಾವತಾರ ಹಗರಣ ನಡೀತಾ ಇದೆ. ನಿಮ್ಮ ಆಫೀಸ್ ನಲ್ಲೇ ಲಂಚಾವತಾರ ಹಗರಣ ನಡೀತಾ ಇದೆ. ಈಗಾಗಲೇ ಸಿಬಿಐ ಎನ್ಕ್ವೈರಿ ನಡೀತಾ ಇದೆ. ಅಲ್ಲಿ ಮೊದಲು ಮರ್ಯಾದೆ ಮುಚ್ಕೊಳ್ಳಿ. ಇದೇ ಲಂಚಾವತಾರವನ್ನು ಜನಸಾಮಾನ್ಯರ ಮುಂದೆ ತರಬೇಡಿ. ಅದನ್ನು ಎಚ್ಚರಿಕೆ ಇಟ್ಕೊಳ್ಳಿ ಅಂತ. ಈಗ ಮಾಡ್ತಾ ಇರುವಂತದ್ದು ಕೇವಲ ಸಾಂಕೇತಿಕ ಹೋರಾಟ ಅಷ್ಟೇ. ಇಲ್ಲಿಯ ಪ್ರತಿಭಟನಾಕಾರರಾಗಲಿ ಅಥವಾ ಜನತೆಯ ಪ್ರಜೆಯ ಸಂಯಮವನ್ನ ನೀವು ಪರೀಕ್ಷೆ ಮಾಡಲಿಕ್ಕೆ ಬರಬೇಡಿ. ನಮ್ಮ ಸಂಯಮವನ್ನ ಮೀರಿದರೆ, ಹೋರಾಟಗಾರರ ಸಂಯಮವನ್ನು ಮೀರಿದರೆ, ಯುವಜನತೆಯ ಸಂಯಮವನ್ನು ಮೀರಿದರೆ ನೀವು ಯಾರೂ ಸಹ ಅಲ್ಲಿ ಕೂತ್ಕೊಳ್ಳಿಕ್ ಸಾಧ್ಯ ಇಲ್ಲ. ನೀವೆಲ್ಲ ನಿಮ್ಮ ಕುರ್ಚಿಯನ್ನು ಬಿಡಬೇಕಾದ ಪ್ರಸಂಗ ಬರಬಹುದು. ಈ ಹೋರಾಟ ಇದು ಕೇವಲ ಸಾಂಕೇತಿಕ ಅಷ್ಟೇ. ನೀವು ಇದರ ಎಚ್ಚರ ಆಗಿ ತಪ್ಪನ್ನು ತಿದ್ದುಕೊಳ್ಳಿ ಅಥವಾ ಚರ್ಚೆ ಮಾಡಿ. ನಿಮ್ಮ ಚರ್ಚೆಗೆ ನಾವು ಬರ್ತೇವೆ. ಎಂಥ ಚರ್ಚೆಗೂ ನಾವು ಬರ್ಲಿಕ್ಕೆ ಸಿದ್ಧರಿದ್ದೇವೆ. ಚರ್ಚೆ ಮಾಡಿ ಮಾತನಾಡೋಣ. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯ ನೀವು ಕ್ರಮವನ್ನು ಕೈಗೊಳ್ತೀರಿ ಅಂತ ಆದ್ರೆ, ಇವತ್ತಿಗೂ ಸಹ ಯಾವುದೇ ಇಲಾಖೆಯ ಯಾವುದೇ ಪರವಾನಗಿ ಇಲ್ಲದೆ ನೀವು ಏಕಾಏಕಿ ನಿಮ್ಮ ಧೋರಣೆಯನ್ನ ಜನರ ಮೇಲೆ ಇಡತಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ. ಇದನ್ನ ನಿಲ್ಲಿಸಿಲ್ಲ ಅಂತ ಆದ್ರೆ ಇದನ್ನ ನಾವು ಕೇವಲ ಇಲ್ಲಿಯ ಮಟ್ಟಕ್ಕಷ್ಟೇ ಅಲ್ಲ, ವಿಧಾನಸೌಧಕ್ಕೆ ಬಂದು ಅಲ್ಲೂ ಸಹ ನಾವು ಪ್ರತಿಭಟನೆ ಮಾಡತಕ್ಕಂತ ಸಂದರ್ಭ ಆಗ್ತದೆ. ಎಚ್ಚರಿಕೆ ಇರಲಿ.